ಬಿನಾನ್ಸ್ ಸಿಇಒ ಚಾಂಗ್‌ಪೆಂಗ್ ಜಾವೋ ಅವರ ಬಂಧನ. ಸತ್ಯಾಂಶ ಏನೇನು? ಅದನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ನಮಸ್ಕಾರ ಸ್ನೇಹಿತರೆ, ಸುಸ್ವಾಗತ ನಮ್ಮ ಫೈನಾನ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್‌ಗೆ. ಇವತ್ತು ನಾವು ಚರ್ಚೆ ಮಾಡೋ ವಿಷಯ ಬಂದು ಬಿನಾನ್ಸ್ ಸಿಇಒ ಚಾಂಗ್‌ಪೆಂಗ್ ಜಾವೋ ಅವರ ಬಂಧನದ ಬಗ್ಗೆ. ಯಾಕಾಯ್ತು? ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇವತ್ತು. ಫಸ್ಟ್ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ನಾವೆಲ್ಲರೂ. ಏನಂದ್ರೆ ಈ ಬಿನಾನ್ಸ್ ಅನ್ನೋದು ಈ ವಿಶ್ವದ ಅತಿ ದೊಡ್ಡ ಕ್ರಿಪ್ಟೋ ಕರೆನ್ಸಿಗಳಲ್ಲೇನೆ ದೊಡ್ಡ ಎಕ್ಸ್ಚೇಂಜ್. ಸಿಇಒ ಬಂದ್ಬಿಟ್ಟು ಚಾಂಗ್‌ಪೆಂಗ್ ಜಾವೋ. ಇವರನ್ನ ಎಲ್ರು ಶಾರ್ಟ್ ಫಾರ್ಮ್ ಅಲ್ಲಿ ಸಿಝೆಡ್ ಅಂತಾನೆ ಕರೀತಾರೆ. ಅವ್ರ ಹೆಸರಿಗೆ ಶಾರ್ಟ್ ಫಾರ್ಮ್ ಅದು. ಸೊ ಏನಂದ್ರೆ ಈ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಈ ಚಾಂಗ್‌ಪೆಂಗ್ ಜಾವೋ ಅನ್ನೋರು. ಇವ್ರದ್ದು ಬಂಧನ ಯಾಕಾಯ್ತು? ಏನ್ ಕಾರಣಗಳು ಅವ್ರನ್ನ ಜೈಲ್ಗೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಕಂಡುಬಂದಿರೋ ವಿಷಯ ಏನು ಅಂದ್ರೆ ಅದು ಅವರು ಅನಧಿಕೃತ ಹಣಕಾಸು ವ್ಯವಹಾರಗಳನ್ನ ನಡೆಸಿದ್ದಾರೆ ಅಂತ. ಆಮೇಲೆ ಈ ಪ್ರತಿ ಒಂದು ದೇಶದಲ್ಲೂ ಕೂಡ ನಾವು ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಸ್ ಅಂತ ಇರುತ್ತೆ. ಅಲ್ಲೋಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಹಾಗೂ ಅಲ್ಲಿ ಪರ್ಮಿಷನ್ ಕೂಡ ತಗೋಬೇಕಾಗುತ್ತೆ. ಆದ್ರೆ ಇವರು ಆ ರೀತಿ ಯಾವುದೇ ರೀತಿಯಾದ ಪರ್ಮಿಷನ್ ತಗೊಳ್ಳದೆ ಎಷ್ಟೋ ದೇಶದಲ್ಲಿ ಬಿನಾನ್ಸ್ ಮುಖಾಂತರ ಅಕ್ರಮ ವಹಿವಾಟುಗಳನ್ನ ಮಾಡಿದ್ದಾರೆ ಅನ್ನೋದು ಇವ್ರ ಮೇಲಿರುವಂತ ಒಂದು ಆರೋಪ. ಸೊ ವಿತೌಟ್ ಪರ್ಮಿಷನ್ ಯಾವುದೇ ದೇಶದಲ್ಲಿ ನಾವು ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ. ಅವ್ರ ದೇಶದಲ್ಲಿ ಅವ್ರದ್ದೇ ಆದಂತ ಒಂದು ಕಾನೂನುಗಳಿರುತ್ತೆ. ಆ ಕಾನೂನು ಪ್ರಕಾರನೇ ಮುಖಾಂತರನೇ ನಾವು ಮಾಡ್ಬೇಕಾಗುತ್ತೆ. ಸೊ ಅದೊಂದು ಆರೋಪ ಇವ್ರ ಮೇಲೆ ಬಂದಿದೆ. ಅದು ಬಿಟ್ರೆ ಇನ್ನೂ ಎಷ್ಟು ಆರೋಪಗಳಿದೆ, ಇವ್ರು ಏನೇನ್ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಇವ್ರ ಮೇಲೆ ಇನ್ನೊಂದು ಆರೋಪ ಇರೋದು ಬಂದ್ಬಿಟ್ಟು ಈ ಹಣದ ಅಕ್ರಮ ವರ್ಗಾವಣೆ ಅಂತ. ಅಂದ್ರೆ ಏನಂದ್ರೆ ಇವಾಗ ಯಾರ್ಯಾರಿಗೆ ಹಣ ಅಕ್ರಮವಾಗಿ ಇವ್ರು ವರ್ಗಾವಣೆ ಮಾಡಿದಾರೋ ಅದಕ್ಕೆಲ್ಲ ಡೀಟೇಲ್ಸ್ ಸರಿಗ್ ಸಿಗ್ತಾ ಇಲ್ಲ. ಅಂದ್ರೆ ಅದ್ರ ಮೂಲಗಳನ್ನ ಕಂಡಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದು ಒಂದು ಕಾರಣ ಇವ್ರ ಬಂಧನ ಆಗೋದಕ್ಕೆ. ಆಮೇಲೆ ಇವ್ರದ್ದು ಇನ್ನೊಂದು ಆರೋಪ ಏನು ಅಂತ ಹೇಳಿದ್ರೆ ಇವ್ರ ಮೇಲೆ ಬಂದಿರೋದು ಈ ಸಂಸ್ಥೆಗಳ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಅಂದ್ರೆ ಇವಾಗ ಎಷ್ಟೋ ಒಂದು ಕಂಪನಿಗಳಲ್ಲಿ ಯಾವುದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಅವ್ರ ಕಂಪ್ನಿಗಳಲ್ಲೇನೆ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಿರ್ತಾರೆ. ಆ ರೂಲ್ಸ್ ಗಳನ್ನೂ ಉಲ್ಲಂಘನೆ ಮಾಡ್ಬಿಟ್ಟು ಅದಕ್ಕೋಸ್ಕರ ಇವರು ಕಾನೂನಿನ ಸುಳಿಯಲ್ಲಿ ಸಿಗಾಕೊಂಡಿದ್ದಾರೆ ಅಂತಾನೂ ನಾವ್ ಹೇಳ್ಬೋದು. ಇನ್ನೊಂದು ಆರೋಪ ಏನಂತ ಇದೆ ಅಂದ್ರೆ ಈ ಗೋಷ್ಠಿಗಳ ಮಧ್ಯದಲ್ಲಿ ಅಕ್ರಮ ಬಾಂಧವ್ಯ ಹೊಂದಿದ್ದಾರೆ ಅಂತ. ಈ ಗೋಷ್ಠಿಗಳು ಅಂತ ಹೇಳಿದ್ರೆ ಏನ್ ಗೊತ್ತಾ, ಇವಾಗ ಕ್ರಿಪ್ಟೋ ಜಗತ್ತಲ್ಲಿ ಈ ಹಿಂದೆ ಈ ಹಗರಣಗಳು ಮಾಡಿರ್ತಾರೆ ಅಥವಾ ಹ್ಯಾಕರ್ಸ್ ಅಂತ ಇರ್ತಾರೆ. ಈ ತರ ಕ್ರಿಪ್ಟೋ ಕ್ರಿಮಿನಲ್ಸ್ ಗಳು ಅಂತ ಹೇಳ್ತೀವಿ ಅವ್ರನ್ನ ಹೆಸರು. ಅವ್ರ ಜೊತೆ ಇವರು ಸಂಬಂಧನ ಹೊಂದು ಅವ್ರ ಮುಖಾಂತರ ಕೂಡ ಇವರು ಎಷ್ಟೋ ಕಡೆ ಹಣದ ಟ್ರಾನ್ಸ್ಫರ್ ಮಾಡಿರೋದು ಅಥವಾ ಅವ್ರನ್ನ ಯೂಸ್ ಮಾಡ್ಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದು ಅನ್ನೋ ಆರೋಪವನ್ನು ಇವ್ರ ಮೇಲೆ ಕೇಳಿ ಬಂದಿದೆ. ಸೊ ಇನ್ನೊಂದು ಆರೋಪ ಇವ್ರ ಮೇಲೆ ಏನಿರೋದು ಅಂತ ಹೇಳಿದ್ರೆ ಅದು ಒಂದು ಈ ತಂತ್ರಜ್ಞಾನ ಮತ್ತು ಭದ್ರತೆಯ ಅವ್ಯವಹಾರಗಳು. ಅಂದ್ರೆ ಈ ಬಿನಾನ್ಸ್ ಅನ್ನೋದು ಈ ತಂತ್ರಜ್ಞಾನ ಈ ಟೆಕ್ನಾಲಜಿನ ಬಳಸ್ಕೊಂಡು ಆಮೇಲೆ ಈ ಸೆಕ್ಯೂರಿಟಿ ಸಿಸ್ಟಮ್ ನ ಸರಿಯಾಗಿ ಫಾಲೋ ಮಾಡದೆ ಅವ್ರದ್ದು ಪ್ರಾಮಾಣಿಕವಾಗಿಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಆರೋಪ. ಅಂದ್ರೆ ಅವ್ರ ಸೆಕ್ಯೂರಿಟಿ ಸಿಸ್ಟಮ್ಗೆ ಏನೇನೆಲ್ಲ ನಾವು ಸೆಕ್ಯೂರಿಟಿ ಆಗಿ ತಗೋಬೇಕು ಅಥವಾ ಏನೇನೆಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅದು ಯಾವ್ದು ಸರಿಯಾಗಿಲ್ಲ ಅನ್ನೋದು ಇನ್ನೊಂದು ಆರೋಪ ಇವ್ರ ಮೇಲೆ ಬಂದಿರೋದು. ಸೊ ಇಷ್ಟೊಂದು ಆರೋಪ ಇವ್ರ ಮೇಲೆ ಬಂದ ಮೇಲೆನೆ ಅವ್ರನ್ನ US ಅಲ್ಲಿ ಇವಾಗ 4 months ಇಂಪ್ರಿಸನ್ಮೆಂಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಈ ಆಗಸ್ಟ್ ಎಂಡ್ಗೆನೋ ಅವ್ರದ್ದು ಮುಗಿಯುತ್ತೆ ಈ ಅವಧಿ, ಅಂದ್ರೆ ಜೈಲ್ ಅವಧಿ ಮುಗಿಯುತ್ತೆ ಅಂತಾನೂ ಕೂಡ ಹೇಳ್ತಾ ಇದಾರೆ. ಬಟ್ ಅಲ್ಲಿ ಇರೋ ಗೌರ್ಮೆಂಟ್ ಇಲ್ಲ ಅಷ್ಟು ಬೇಗನೆ ಮುಗಿಯಲ್ಲ, ಅದು ಸೆಪ್ಟೆಂಬರ್ 29th ವರೆಗೂ ಇನ್ನು ಮುಂದೆ ಹೋಗ್ಬೋದು ಅನ್ನೋ ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸರಿಯಾದ ಕಾರಣಗಳು ಬರ್ತಿಲ್ಲ, ಅವ್ರು ಯಾವಾಗ ಈಚೆ ಬರ್ತಾರೆ ಏನು ಅಂತ ಹೇಳೋದು. ಸೊ ಈ ತರ ಅಕ್ರಮ ವಹಿವಾಟುಗಳನ್ನ ಮಾಡಿರೋದ್ರಿಂದಾನೇ ಅವ್ರನ್ನ US ಅಲ್ಲಿ ಬಂಧನ ಮಾಡಿರೋದು. ಅವ್ರ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಈ ಎಲ್ಲಾ ಆರೋಪಗಳನ್ನ ಅವರು ಕಂಪ್ಲೀಟ್ ಆಗಿ ನಿರಾಕರಿಸ್ಬಿಟ್ಟಿದ್ದಾರೆ. ಅಂದ್ರೆ ಏನಂದ್ರೆ ನಾನು ಏನು ತಪ್ಪೇ ಮಾಡಿಲ್ಲ. ಸೊ ನಾನ್ ಏನೇನ್ ಮಾಡಿದೀನೋ ಅದೆಲ್ಲ ಕಾನೂನು ಬದ್ಧವಾಗೆ ಮಾಡಿದೀನಿ. ಆಮೇಲೆ ಬಿನಾನ್ಸ್ ಅನ್ನೋದು ತುಂಬಾ ಸ್ವಚ್ಛ ಮತ್ತು ಕಾನೂನಿನ ಬದಲು ಕೆಲಸ ಮಾಡುವಂತ ಒಂದು ಸಂಸ್ಥೆ ಅಂತ ಹೇಳ್ತಾರೆ ಅವರು. ಸೊ ನಾವ್ ಆಮೇಲೆ ಏನೇನ್ ಸೆಕ್ಯೂರಿಟಿ ಸಿಸ್ಟಮ್ ಇದೆಯೋ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದೀವಿ, ನೀವು ಬೇಕು ಅಂದ್ರೆ ಪರಿಶೀಲಿಸ್ಕೊಳ್ಳಿ, ನಾವೇನು ತಪ್ಪು ಮಾಡಿಲ್ಲ ಅಂತಾನೆ ಇವತ್ತಿನವರೆಗೂ ಅವ್ರು ಕ್ಲೈಮ್ ಮಾಡೋದು. ಸೊ ಇದ್ರ ಬಗ್ಗೆ ಸಮಾರೋಪಗಳು ಏನು ಅಂತ ಹೇಳಿದ್ರೆ ಅಂದ್ರೆ ಈ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇದು ಒಂಥರ ದೊಡ್ಡ ಪ್ರಮಾಣನ ಬೀರಿದೆ ಅಂತ ಹೇಳ್ಬೋದು ನಾವು. ಎಷ್ಟೋ ಜನ ಹೂಡಿಕೆದಾರರು ಅವ್ರ ಗಮನಗಳೆಲ್ಲ ಇದ್ರ ಮೇಲೆ ಸೆಳೀತಾ ಇದೆ. ಸೊ ನಾವೇನ್ ಮುಂದೆ ಬಿನಾನ್ಸ್ ಅಲ್ಲಿ ಹೂಡಿಕೆ ಮಾಡ್ಬೇಕಾ, ಹೂಡಿಕೆ ಮಾಡಬಾರ್ದಾ, ಅಥವಾ ಬಿನಾನ್ಸ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದಾ, ಅಲ್ಲಿ ವಹಿವಾಟುಗಳನ್ನ ನಾವು ನಡೆಸ್ಬೋದಾ, ಅದರಿಂದ ನಡೆಸೋದ್ರಿಂದ ಮುಂದೆ ಏನಾದ್ರು ನಾವು ಹಾಕಿರೋ ದುಡ್ಡುಗಳಿಗೆ ಏನೇನೋ ಪ್ರಾಬ್ಲಮ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ಜನಗಳಿಗೆ ಇವಾಗ ಆತಂಕ ಸ್ಟಾರ್ಟ್ ಆಗಿದೆ ಅಂತ ನಾವು ಹೇಳ್ಬೋದು.
ಸೊ ಸೊ ಸ್ನೇಹಿತರೆ, ನಾನು ಇಷ್ಟೊತ್ತು ನಿಮ್ಗೆ ಕೊಟ್ಟಿರುವಂತ ಈ ಮಾಹಿತಿಗಳು ಉಪಯುಕ್ತವಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ವಿಡಿಯೋಸ್ಗಳನ್ನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಂಥ ಹಲವು ವಿಡಿಯೋಗಳನ್ನ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ಳಿ. ಸೊ ಯಾವುದೇ ರೀತಿಯಾದ ಸ್ಕ್ಯಾಮ್ಗೆ ಒಳಗಾಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.